ತುರುವೇಕೆರೆ ಪಟ್ಟಣದ ಹೃದಯ ಭಾಗದಲ್ಲಿರುವ ತಾಲೂಕು ಆಡಳಿತ ಕಚೇರಿಯಲ್ಲಿ ತಹಶೀಲ್ದಾರ್ ವಾಯಂ ರೇಣುಕುಮಾರ್ ಅವರ ನೇತೃತ್ವದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾತನಾಡಿದ ಅವರು ಮಾರ್ಚ್ 3ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ಪುಟ್ಟ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಸಿದ್ಧತೆಯನ್ನು ಈಗಾಗಲೇ ತಾಲೂಕು ಆರೋಗ್ಯ ಇಲಾಖೆ ಬಹಳ ಸನ್ನದ್ಧರಾಗಿ ಮೊದಲ ಬೂತ್ ಮಟ್ಟದಲ್ಲಿ 3ನೇ ತಾರೀಕಿನಂದು ನಗರದಲ್ಲಿ, ನಂತರ 4, 5, 6ನೇ ತಾರೀಕಿನವರೆಗೆ ಪ್ರತಿ ಮನೆಗೆ ತೆರಳಿ ಪಲ್ಸ್ ಪೋಲಿಯೋ ಹನಿಯನ್ನು ಪುಟ್ಟ ಮಕ್ಕಳಿಗೆ ಹಾಕಲಾಗುವುದು ಎಂದರು. 3/3/2024ರಿಂದ 6/3/2024ವರೆಗೆ 0 to 5 years ಮಕ್ಕಳಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಸೊ ಈ ಸಿದ್ಧತೆ ಸಲುವಾಗಿ ಆರೋಗ್ಯ ಇಲಾಖೆ ಭಾಳ ಸನ್ನದ್ಧರಾಗಿ 3ನೇ ತಾರೀಕು ಬೂತಲ್ಲಿ ಮಾಡ್ತೀವಿ. 4, 5, 6 ಡೋರ್ ಟು ಡೋರ್ ಹೋಗಿ ಪಲ್ಸ್ ಪೋಲಿಯೋನ 0 to 5 years ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕ್ತೀವಿ. ಸೊ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ, ತುರುವೇಕೆರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಒಟ್ಟು 9 ಬೂತ್ಗಳನ್ನ ನಾವು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ನಗರದಲ್ಲಿ 8 ಬೂತನ್ನು ಮಾಡಿದ್ದೀವಿ, ಗ್ರಾಮೀಣದಲ್ಲಿ 82 ಬೂತನ್ನು ಮಾಡಿದ್ದೀವಿ. ಸೊ ಇದು ಸಂಬಂಧಪಟ್ಟಂತೆ ತುರುವೇಕೆರೆ ಬಸ್ ನಿಲ್ದಾಣದಲ್ಲೂ ಪಾಯಿಂಟ್ ಮಾಡಿದ್ದೀವಿ. ರೈಲ್ವೆ ಸ್ಟೇಷನ್ ಹಂಸಂದ್ರ, ಬ್ಯಾಂಡ್ಸಂದ್ರ ಅಲ್ಲೂ ಸುಧಾ ಪಾಯಿಂಟ್ ಮಾಡಿದ್ದೀವಿ. ಇದು ಸಂಬಂಧಪಟ್ಟಂತೆ ಮೇಲ್ವಿಚಾರಕರನ್ನ 20 ಜನ ತಗೊಂಡಿದ್ದೀವಿ. ಮತ್ತು ಈ ವ್ಯಾಕ್ಸಿನೇಷನ್ ಇರ್ತದ್ದು 360 ಇದೆ. ಸೊ ನಮಗೆ ಟಾರ್ಗೆಟ್ ಇರೋದು ಮಕ್ಕಳು ನಮ್ಮ ತಾಲೂಕಿನಲ್ಲಿ 9,427 ಮಕ್ಕಳು 0 to 5 years ಒಳಗಡೆ ಇದ್ದಾರೆ. ಸೊ ಇವರು ಅಂಗವಿಕಲತೆಯನ್ನು ಮುಂಬರುವ ಒಂದು ವೈಫಲ್ಯತೆಯನ್ನು ತಡೆಗಟ್ಟುವ ಸಲುವಾಗಿ ಭಾರತ ಸರ್ಕಾರ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಸೊ ಇದನ್ನು ಎಲ್ಲ ನಮ್ಮ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ತಮ್ಮ ಮಕ್ಕಳಿಗೆ 0 to 5 years ಒಳಗಡೆ ಯಾರ್ಯಾರು ಮಕ್ಕಳು ಇದ್ದಾರೋ ಅವರೆಲ್ಲರಿಗೂ ಬೂತ್ ಹತ್ರ ಅಥವಾ ಮನೆ ಹತ್ರ ವ್ಯಾಕ್ಸಿನೇಷನ್ನ ಅಥವಾ ಪಲ್ಸ್ ಪೋಲಿಯೋನ ಹಾಕಿಸ್ಬೇಕು, ಇದು ಉಪಯೋಗ ಪಡ್ಕೋಬೇಕು ಅಂತ. ಮತ್ತು ನಮ್ಮ ಟಾರ್ಗೆಟ್ ಏನಿದೆ 9,427. ಸೊ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಮಕ್ಕಳು ಬಂದಾಗ ಇದಕ್ಕಿಂತ ಜಾಸ್ತಿ ಆಗುವಂಥ ಸಂಭವನೂ ಸುಧಾ ಇದೆ ಮಕ್ಕಳು ಜಾಸ್ತಿ. ಯಾಕೆಂದರೆ ಬೇರೆಯವರೆಲ್ಲ ಬಂದಿರ್ತಾರೆ, ಬೇರೆ ತಾಲೂಕರು ಬಸ್ ಸ್ಟ್ಯಾಂಡೆಲ್ಲ ಹಾಕ್ತೀವಿ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಿದ್ಧತೆಯನ್ನು ನಾವು ವ್ಯಾಕ್ಸಿನೇಷನ್ನ ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ವಾಹನಗಳನ್ನು ಸುಧಾ ಸಿದ್ಧತೆಯನ್ನು ಮಾಡ್ಕೊಂಡು ಸರ್ಕಾರಿ ವಾಹನಗಳನ್ನು ತಗೋತಾ ಇದ್ದೀವಿ. ಸರ್ಕಾರಿ ವಾಹನಗಳನ್ನು ಎಲ್ಲಿ ಶಾರ್ಟೇಜ್ ಆಗುತ್ತೆ ಅಲ್ಲಿ ಖಾಸಗಿ ವಾಹನಗಳನ್ನು ತಗೊಳ್ಳೋದು ಸುಧಾ ಒಂದು ಸೂಚನೆ ಇದೆ. ಸೊ ಹಾಗಾಗಿ ಎಲ್ಲರೂ ಇದನ್ನು ಉಪಯೋಗಿಸ್ಬೇಕು, ಅಚೀವ್ಮೆಂಟ್ ಆಗಬೇಕು. ಮುಂಬರುವ ಮಕ್ಕಳ ತೊಂದರೆಗಳನ್ನು ನಿವಾರಣೆ ಮಾಡೋಕ್ಕೆ ಪಲ್ಸ್ ಪೋಲಿಯೋ ಕಡ್ಡಾಯವಾಗಬೇಕು. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಉಪಯೋಗಿಸ್ಕೋಬೇಕು ಅಂತೇಳಿ ಮನವಿ ಮಾಡ್ತೀನಿ. ಇದು ಹೆಚ್ಚಾಗಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಡಾಕ್ಟರ್ ರಂಗನಾಥ್ ಅವರು ಇನ್ನು ಬಗ್ಗೆ ಇದು ವಿವರವನ್ನು ನಮಗೆ ನೀಡ್ತಾರೆ. ಅವರು ಸುಧಾರಿಸಿದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೀವಿ. ಬೂತ್ ಆ್ಯಕ್ಟಿವಿಟಿ ಇರುತ್ತೆ ಅವತ್ತೊಂದಿನ. ಆಮೇಲೆ ನೆಕ್ಸ್ಟ್ 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಹೌಸ್ ಟು ಹೌಸ್ ಆ್ಯಕ್ಟಿವಿಟಿ ಇರುತ್ತೆ. ನಮ್ಮ ಆಶಾ ಕಾರ್ಯಕರ್ತರು ಮನೆಗೂ ಹೋಗಿ ಸಮೀಕ್ಷೆಯನ್ನು ನಡೆಸಿ ಅಲ್ಲಿ ಮಕ್ಕಳುಗಳು ಯಾರು ಪಲ್ಸ್ ಪೋಲಿಯೋಯಿಂದ ಹಾಕಿಸ್ಕೊಂಡ್ರೆ ಯಾರು ಮಿಸ್ ಆಗಿರ್ತಾರೆ ಮಕ್ಕಳುಗಳನ್ನ, ಆ ಮಕ್ಕಳುಗಳನ್ನ ಅಲ್ಲಿ ಗುರುತಿಸಿ ಅಲ್ಲಿ ಪಲ್ಸ್ ಪೋಲಿಯೋ ಲಸಿಕೆಗಳನ್ನ ಹಾಕುವಂಥ ಒಂದು ಕಾರ್ಯಕ್ರಮ ಇದೆ. ಒಟ್ಟು ಇದು 4 ದಿನ ಆ್ಯಕ್ಟಿವಿಟಿ ಆಗುತ್ತೆ. ಸೊ ನಮ್ಮಲ್ಲಿ ಈಗ ಒಟ್ಟು ಮಕ್ಕಳುಗಳನ್ನ ನಾವು 9,427 ಸಂಖ್ಯೆನ ಸಮೀಕ್ಷೆ ಮಾಡಿ, ಮನೆಗಳು ಸಮೀಕ್ಷೆ ಮಾಡಿ, ಆಶಾ ಕಾರ್ಯಕರ್ತರು ಸಮೀಕ್ಷೆ ಮಾಡಿ ಇಷ್ಟು ಮಕ್ಕಳುಗಳನ್ನ 0 to 5 ಏಜ್ ಗ್ರೂಪ್ ಮಕ್ಕಳನ್ನ ನಾವು ಗುರುತಿಸಿದ್ದೀವಿ. ಸೊ ಇಷ್ಟು ಮಕ್ಕಳುಗಳನ್ನು ನಾವು ಲೈನ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಬೂತ್ ಡೇ ಆ್ಯಕ್ಟಿವಿಟಿಲಿ 100% ಕಂಪ್ಲೀಟ್ ಮಾಡಲೇಬೇಕು. 100% ವ್ಯಾಕ್ಸಿನೇಷನ್ ಮಾಡೋ ಟಾರ್ಗೆಟ್ನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಅದು ಬಿಟ್ಟು ಇದು ಯಾವುದೇ ಥರದ ಮಕ್ಕಳನ್ನು ಉಳಿದು ಹೋದಲ್ಲಿ ಅದನ್ನು ನಾವು ಹೌಸ್ ಟು ಹೌಸ್ ಆ್ಯಕ್ಟಿವಿಟಿ 3 days ಇರುತ್ತೆ, ಅದರಲ್ಲಿ ಸಂಪೂರ್ಣವಾಗಿ ಮುಗಿಸ್ಕೋತೀವಿ. ಈ ಸಮಯದಲ್ಲಿ ಬೇರೆ ಇನ್ನು ಯಾವುದೇ ಥರದ ಫಂಕ್ಷನ್ಗಳು, ಮದುವೆ ಕಾರ್ಯಕ್ರಮಗಳು ಯಾವುದೇ ಇದ್ದರೂ ಅಲ್ಲೂ ಕವರ್ ಮಾಡೋದಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಅಲ್ಲೂ ಬರ್ತಕ್ಕಂಥ 0 to 5 ಏಜ್ ಗ್ರೂಪ್ ಮಕ್ಕಳುಗಳಿಗೂ ಲಸಿಕೆಗಳನ್ನ ಮುಕ್ತವಾಗಿ ಅವ್ರಿಗೂ ಸಿಗಬೇಕು ಅನ್ನೋ ಒಂದು ಉದ್ದೇಶವಾಗಿ ಅದನ್ನು ಒಂದು ಸಲಹೆಯನ್ನು ಕೊಟ್ಟಿದ್ದೀವಿ ಎಲ್ಲರಿಗೂ. ಸೊ ನಮಗೆ ಎಲ್ಲ ಇಲಾಖೆಯಿಂದ ಸಹಕಾರ ಇದೆ. CDPO ಇಲಾಖೆ ಇರ್ಬೋದು, BO ಇರ್ಬೋದು, ಮತ್ತು ಎಲ್ಲ ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಯವರು ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಗೊಳಿಸಬೇಕು ಮತ್ತು ಪಲ್ಸ್ ಪೋಲಿಯೋ ಮುಕ್ತ ಭಾರತ ಅಂತ ನಾವು ಹಲವಾರು ವರ್ಷಗಳಿಂದ ಹೇಳ್ಕೊತಾ ಬಂದಿದ್ದೀವಿ. ಸೊ ಈಗ ನಮ್ಮ ಹೋದ ವರ್ಷ ಇರಲಿಲ್ಲ, 2023ನೇ ಇಸ್ವಿಲಿ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಲಿಲ್ಲ, 2022ನೇ ಇಸ್ವಿಗೆ ಮಾಡಿದ್ವಿ. ಸೊ ಈ ವರ್ಷ ಏನಕ್ಕೆ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಈಗಲೂ ಪೋಲಿಯೋ ಕಾಯಿಲೆ ಈಗಲೂ ಕಂಡು ಬರ್ತಾ ಇದೆ, ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ
ಸೊ ನಮಗೂ ಪಾಸಿಬಿಲಿಟೀಸ್ ಬರೋ ಚಾನ್ಸಸ್ ಇರೋದ್ರಿಂದ ಸೊ ನಾವು ಆಲ್ರೆಡಿ ನಾವು RI ಸೆಷನಲ್ಲಿ ಪಲ್ಸ್ ಪೋಲಿಯೋ ವ್ಯಾಕ್ಸಿನೇಷನ್ ಮಾಡ್ತಾನೆ ಇದ್ರೂ ಇದು ಒಂದು ಬೂಸ್ಟರ್ ಡೋಸ್ ಆಗಲಿ ಅನ್ನೋ ಒಂದು ಇದು ಇಟ್ಕೊಂಡು ಸರ್ಕಾರ ನಮಗೆ ಆದೇಶ ಇದ್ದಿದ್ದರಿಂದ 3ನೇ ತಾರೀಕು ಒಂದು ಮಾಡೋಣ ಅಂತ ಒಂದು ಇದು ಇಟ್ಕೊಂಡಿದ್ದೀವಿ. ಸೊ ಎಲ್ಲರ ಸಹಕಾರ ಇರಲಿ ಅಂತ ಒಂದು ನಾನು ಕೇಳ್ತೀನಿ.